ಚೆನ್ನಾಗಿದೆ ಸರ್, ಕಂಟೆಂಟ್ ಚೆನ್ನಾಗಿದೆ. ಮೂವಿಲ ಗನ್ ತೊಗೊಳ್ಳೋದೇ ಒಂದಿದೆ, ಗನ್ ತೊಗೊಳ್ಳೋದ್ರಿಂದ ಜಾತಿನೂ ಚೆನ್ನಾಗಿದೆ. ಜಾತಿದೆಲ್ಲ ಏನು ತೊಂದರೆ ಇಲ್ಲ, ನೋಡೋರಿಗೆ ಇಷ್ಟ ಆಗುತ್ತೆ. ಎಷ್ಟು ರೇಟಿಂಗ್ ಕೊಡ್ತೀರಾ ಸರ್ 5ಕ್ಕೆ? ನೋಡೋಣ ಜನಗಳು ಹೆಂಗೆ ಮಾಡ್ತಾರೋ, ನಮ್ದು ಒಬ್ರದ್ದೇ ಅಭಿಪ್ರಾಯ ಅಲ್ವಲ್ಲ, ಬೇರೆಯವ್ರದ್ದು ಇದೆಯಲ್ಲ. ಸಿನಿಮಾ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಸಿನಿಮಾದಲ್ಲಿ ಒಂದು ಸಾಮಾಜಿಕ ಕಳಕಳಿದೆ. ಸರ್ವರು ಸಮಾನತೆಯಿಂದ ಬದುಕಬೇಕು. ಈ ಸಮಾಜದಲ್ಲಿ ಯಾವ ರೀತಿ ಉಳ್ಳವರು ಇಲ್ದವ್ರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾರೆ, ಅದನ್ನು ನಾಯಕರಾದವರು ಯಾವ ಥರ ಅದನ್ನು ಮೆಟ್ಟಿ ನಿಲ್ತಾರೆ ಅನ್ನೋದೇ ಒಂದು ಕತೆ. ಒಂದು ಬುಡಕಟ್ಟು ಜನಗಳ ಮೇಲೆ ನಡೆಯುವಂಥ ದೌರ್ಜನ್ಯನ ಇದರಲ್ಲಿ ತೋರಿಸಿದ್ದಾರೆ ಅಂತ ಅನ್ನಿಸ್ತದೆ ನನಗೆ. ಸಿನಿಮಾನ ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿದೆ. ಏನಂತಂದರೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಇವ್ರದ್ದು 4 ಸಿನಿಮಾ ಮಾಡಿರೋ ಥರ ರೇಂಜಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಯುವನ್ ಅವರು. ಹಾಗೇನೆ ಮತ್ತು ತಿರ್ಗಾ ಫಸ್ಟ್ ಡೈರೆಕ್ಷನು AR ಸಾಯಿರಾಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯ್ತು ಸರ್. ಕ್ಲೈಮ್ಯಾಕ್ಸ್ ತುಂಬ ಇಷ್ಟ. ಹಾಂ, ನಾನು 3.5 ಕೊಡ್ತೀನಿ ಸರ್. ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇರೋ ಮೂವಿ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಾನು ಬಂದು ನೋಡಿದ್ದೀನಿ. ಇಲ್ಲಿ ಯಾರು ಕೀಳಲ್ಲ, ಯಾರು ಮೇಲಲ್ಲ, ಎಲ್ಲರೂ ಸಂವಿಧಾನದ ಅಡಿಯಲ್ಲಿ ಬರೋ ಎಲ್ಲ ಸಮಾನರು ಅಂತ ಹೇಳಿದ್ದಾರೆ. ಇದರಲ್ಲಿ ಆ ಥರ ಕಾಂಟ್ರವರ್ಸಿ ಏನಿಲ್ಲ, ಯಾರಿಗೂ ಕೇವಲವಾಗಿ ಮಾತಾಡಿಲ್ಲ. ತುಂಬ ಚೆನ್ನಾಗಿದೆ, ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಸರ್. ಸೂಪರ್ ಫಿಲಿಮ್, ಸೂಪರ್, 100% ಸೂಪರ್ ಇದೆ ಸರ್ ಮೂವಿ. ವಿವನ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಇದೆ. ಚೆನ್ನಾಗಿದೆ ಮೂವಿ. ವಿಭಿನ್ನವಾಗಿ ಹೊಸದಾಗಿ ಹೇಳಿದ್ದಾರೆ, ಧೈರ್ಯ ಮಾಡಿ ಹೇಳಿದ್ದಾರೆ. ಇಂಥ ಕಥೆಗಳು ಬರಬೇಕು. ಚೆನ್ನಾಗಿದೆ ಮೂವಿ, ನೋಡಬೇಕು. ನೀವು ನೋಡಿದ್ರಾ ಸರ್? ಸಿನಿಮಾ ನೋಡಿದ್ರಾ? ನೋಡಿಲ್ವಾ? ಸಿನಿಮಾ ನೋಡಿ ಸರ್, ಒಂದು ಸತಿ ಹೋಗಿ ಸಿನಿಮಾ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಡೈರೆಕ್ಟ್ರು. ಆ ಕಾನ್ಸೆಪ್ಟ್ ಯಾವ ರೀತಿ ಇದೆ ಅಂತಂದರೆ, ನೀವೆಲ್ಲ ಏನೋ ಈ ಕಾನ್ಸೆಪ್ಟಲ್ಲಿ ದೊಡ್ಡ ಸ್ಟಾರ್ಸ್ ಯಾರಾದರೂ ಮಾಡಿದರೆ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗ್ತಾಯಿತ್ತು. ಸೊ ಹೊಸ ಸ್ಟಾರ್ಸ್ ಕೂಡ ಈ ಥರ ಕಾನ್ಸೆಪ್ಟಲ್ಲಿ ಬಂದಾಗ ಖಂಡಿತವಾಗ್ಲೂ ಪ್ರೇಕ್ಷಕರು ಯಾರೆಲ್ಲ ಇದ್ದೀರಾ ದಯವಿಟ್ಟು ಬಂದು ಹೊಸ ಸಿನಿಮಾಗಳು ಸಪೋರ್ಟ್ ಮಾಡಿ. ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಟ್ರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಫೈಟ್ಸ್ ತುಂಬ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ತುಂಬ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾ ವರ್ಕ್ ಆಗಿರೋದು ಆ್ಯಕ್ಚುಲಿ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ಹೇಳೋದು ಒಂದೇ, ಕಾಂಟ್ರವರ್ಸಿ ಎಲ್ಲ ಸೈಡ್ಗೆ ಇಟ್ಬಿಡಿ. ಕಾಂಟ್ರವರ್ಸಿಗಳಿಂದ ಏನೂ ಆಗೋದಿಲ್ಲ. ಹೊಸ ಸಿನಿಮಾಗಳು ಬಂದಷ್ಟು ಹೊಸಬ್ರಿಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕು. ದಯವಿಟ್ಟು ಹೊಸ ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ, ಬೆಳೆಸಿ ಅಂತ ಕೇಳ್ತೀನಿ. ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಸಿನಿಮಾ ಫ್ಯಾಮಿಲಿ ಸಮೇತ ಬಂದು ನೋಡ್ತವ್ರೆ ಆ್ಯಕ್ಚುಲಿ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಹೇಗಿದೆ ಸಿನಿಮಾ? ಚೆನ್ನಾಗಿತ್ತು, ನೈಜ ಘಟನೆ ಚೆನ್ನಾಗಿತ್ತು. ಮೇಲು ಕೀಳೋದು ಭಾವನೆ ಇರಬಾರ್ದು ಅಂತೇಳಿ ಚಿತ್ರದಲ್ಲಿ ತೋರಿಸೋರೆ. ಚಲನಚಿತ್ರ ತುಂಬ ಚೆನ್ನಾಗಿ ಬಂದೈತಿ. 5ಕ್ಕೆ 4 ಕೊಡ್ತೀನಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ನಂದೇ ಪಾತ್ರ ಇದೆ ಸರ್, PP ಅಂತ ಪಾತ್ರ ಮಾಡಿದ್ದೀನಿ. ನೀವು ಹೇಳಬೇಕು ಹೇಗೆ ಸಿನಿಮಾ ಅಂತ. ನೀವು ನೋಡಿದ್ರೆ ಓಕೆ, ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಅರಸ್ ಅಂತ. ಸೊ ನಾವು ಇವಾಗ ಧೈರ್ಯಂ ಸರ್ವಾರ್ಥ ಸಾಧನಂ ಸಿನಿಮಾನ ನೋಡಿದ್ವಿ. ವಿವಾನ್ ಕೆ ಅವರು ಹೀರೋ ಆಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಮಾಡಿರೋದು. ಬಟ್ ಯಾರಿಗಾದರೂ ಅನ್ಸುತ್ತಾ ಫಸ್ಟ್ ಟೈಮ್ ಅಂತ? ದಯವಿಟ್ಟು ಇಲ್ಲ. ಏಕೆಂದರೆ ಹೊಸಬ್ರನ್ನ ಸಪೋರ್ಟ್ ಮಾಡಿದರೆ ಹೊಸ ಕಲಾವಿದರು ಬರ್ತಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರು ಬರ್ತಾರೆ ಹೇಳಿ? ಯಾರು ಮಾಡ್ತಾರೆ ಸಿನಿಮಾನ? ಎಷ್ಟು ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ. ನೀವು ಯಾರು ಥಿಯೇಟರ್ಗೆ ಬಂದಿಲ್ಲ ಅಂದರೆ ಮಾಡೋದೇನು? ಯಾರಿಗೋಸ್ಕರ ಸಿನಿಮಾ ಮಾಡೋದು? ನಿಮಗೋಸ್ಕರ ಅಲ್ವಾ? ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಅಂತಲೇ ಸಿನಿಮಾ ಮಾಡೋದು. ದಯವಿಟ್ಟು ಥಿಯೇಟರಿಗೆ ಬನ್ನಿ, ಹೊಸ ಕಲಾವಿದ್ರನ್ನ ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಹೆಚ್ಚು ಸಿನಿಮಾಗಳನ್ನ ಮಾಡ್ತಾರೆ. ದಯವಿಟ್ಟು ಇಷ್ಟೇ ಕೇಳ್ಕೊಳ್ಳೋದು, ನಮ್ಮಂಥ ಹೊಸ ಕಲಾವಿದ್ರನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.